ಸರ್, ನಾನು 23 ವರ್ಷದಿಂದ ಹೊಸಬಾಗಿ ಇಂಡಸ್ಟ್ರಿಗೆ ಬಂದಾಗ ನಮಗೂ ಯಾರೋ ಇಂಡಸ್ಟ್ರಿಯವರೆಲ್ಲ ಸೇರಿ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಒಂದು ಹಂತದಲ್ಲಿದ್ದೀವಿ. ಸೊ ಹಾಗಾಗಿ ಹೊಸಬರು ಯಾರಾದರೂ ಬಂದು ಅಪ್ರೋಚ್ ಮಾಡಿದಾಗ ನನ್ನ ಫ್ಲ್ಯಾಶ್ ಬ್ಯಾಕ್ ಜ್ಞಾಪಕ ಬರುತ್ತೆ. ಸೊ ಹಾಗಾಗಿ ನಾನು ಸಪೋರ್ಟ್ ಮಾಡಬೇಕಂತ ಹೇಳಿ ಹೊಸ ಟೀಮ್ಗೆ ಹೀರೋ ಆದಂಥ ಅಭಯ್ ಅವ್ರಿಗೆ, ನಿರ್ದೇಶಕರು ಮತ್ತು ನಿರ್ಮಾಪಕರು ಶಿವ ಅವರಿಗೆ ಮತ್ತು ಉದಯ್ DOP ಅವರಿಗೆ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡೋದಕ್ಕೆ ಬಂದಿದ್ದೀನಿ. ಟೈಟ್ಲ್ ಒಂಥರ ಡಿಫ್ರೆಂಟ್ ಆಗಿದೆ, ಸ್ಮೋಕರ್ ಶಿವ ಅಂತ. ನಾನು ಕೇಳಿದೆ ಏನು ಈ ಥರ ಇಟ್ಟಿದ್ದೀರಾ ಅಂತ. ಇಲ್ಲ ಸರ್, ಅದು ಒಂದು ಸಿಗರೇಟಿಂದ ಏನೇನು ಅನಾಹುತಗಳಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಮೆಸೇಜನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ಸೊ ಅಂದರೆ ವಿಶೇಷವಾಗಿ ತುಂಬ ಖುಷಿ ಆಗೋದು ಅಂದರೆ ಇವರೆಲ್ಲರೂ ಸಹ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಪ್ರತಿಭೆಗಳು. ಸೊ ಉತ್ತರ ಕರ್ನಾಟಕದ ಕಲಾವಿದರೇನಿದ್ದಾರೆ ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಮೊದಲಿಂದ ನನ್ನ ಆಸೆ. ಸೊ ಹಾಗಾಗಿ ಇವತ್ತು ತುಂಬ ಜನ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಕಡೆಯಿಂದ ವಿಶ್ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೇನೆ. ಕಾನ್ಸೆಪ್ಟ್ ಕತೆ ಕೇಳಿದ್ರೆ ಕತೆ ಏನಾದರೂ ಹೇಳಿದ್ರೆ ನಿಮ್ಗೆ? ಇಲ್ಲ ಸರ್, ಈಗ ಹೌದು, ಈಗ ಮೀಡಿಯಾದವರು ಆಗಲಿ ಯಾರೇ ಆಗಲಿ ನನ್ನ ಸಿನಿಮಾಗಳೇ ಕತೆ ಕೇಳಿದಾಗ ಅದೊಂದು ಎಕ್ಸೈಟಿಂಗ್ ಪಾಯಿಂಟ್ ಅದನ್ನು ನಾವು ತೆರೆ ಮೇಲೆ ನೋಡಿನೇ ಆನಂದಿಸ್ಬೇಕು. ಸೊ ಹಾಗಾಗಿ ನಾನು ಅವ್ರನ್ನ ಕೇಳಿದ್ರೆ ಅಫ್ಕೋರ್ಸ್ ಅವ್ರ ಪಾಪ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಅದನ್ನು ಕೇಳೋದಕ್ಕೆ ಹೋಗಿಲ್ಲ. ಮುಂದೆ ಯಾವತ್ತಾದ್ರು ಕೇಳ್ತೀನಿ. ಬಟ್ ಒಂದು ಲೈನ್ ಏನು ಹೇಳಿದ್ರು ನನಗೆ ತುಂಬ ಇನ್ಸ್ಪೈರ್ ಆಯಿತು, ತುಂಬ ಚೆನ್ನಾಗಿದೆ. ಸೊ ಕಮಲ್ ಹಾಸನ್ ಅವರು ಮೇರು ನಟ, ಇಡೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಭಾರತಕ್ಕೆ ಗೊತ್ತಿರುವಂಥ ನಟ. ಕನ್ನಡಕ್ಕೆ ತಮಿಳಿನಿಂದ ಕನ್ನಡ ಹುಟ್ಟಿರುವಂಥದ್ದು ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆ ಕೊಡ್ತಾರೆ. ಸೊ ಅದರ ಬಗ್ಗೆ ಏನು ಅಂದರೆ ಅದು ಸ್ಟೇಜ್ ಮೇಲೆ ಮಾತಾಡಬೇಕಾದ್ರೆ ಫ್ಲೋ ಅಲ್ಲಿ ಸಾಮಾನ್ಯವಾಗಿ ತಪ್ಪಾಗೋದು ಸಹಜ. ಬಟ್ ಅಷ್ಟು ದೊಡ್ಡ ಮೇರು ನಟರಾಗಿ ಒಂದೇ ಒಂದು ಸಾರಿ ಕೇಳಿಬಿಟ್ಟಿದ್ರೆ ಇದೆಲ್ಲ ಮುಗ್ದೇ ಹೋಗಿರೋದು. ಬಟ್ ಯಾಕೆ ಅಷ್ಟೊಂದು ಹಮ್ ಇಟ್ಕೊಂಡು ಅವರು ವಾದ ಮಾಡಿದ್ರು ಗೊತ್ತಿಲ್ಲ. ಈವನ್ ಹೈಕೋರ್ಟಲ್ಲೂ ಸಹ ಹೇಳಿದ್ರು, ಬರೀ ಒಂದೇ ಒಂದು ಈಗೋ ಇಟ್ಕೊಂಡು ಯಾಕೆ ಇದು ಮಾಡ್ತೀರೋ ಒಂದು ಸಾರಿ ಕೇಳಲಿ ಅಂತ. ಆದರೆ ಕೇಳಲಿಲ್ಲ ಅವರು. ಬಟ್ ಸದಾಕಾಲ ನನಗನ್ಸೋದೇನೆಂದರೆ ಈ ಥರ ಸಾಕಷ್ಟು ಘಟನೆಗಳು ನೆಲ ಜಲ ಭಾಷೆಗೆ ಸಂಬಂಧಪಟ್ಟಾಗ ಬಂದಾಗ ಸುಮ್ಮನೆ ಉಗ್ರಲ್ಲಿ ಹೋಗೋದಕ್ಕೆ ನಾವು ಕೊಡಲಿ ತಗೋತೀವಿ ಅಂತ ನಮಗನ್ಸುತ್ತೆ. ಸೊ ಸಿಂಪಲ್ಲಾಗಿ ಯಾರಿಂದ ಏನು ತಪ್ಪಾಗಿರುತ್ತೆ ಅವರು ಸಿನಿಮಾನ ಇಲ್ಲಿರ್ತಕ್ಕಂಥ ಎಕ್ಸಿಬಿಟರ್ಸ್ ಆಗಲಿ ಡಿಸ್ಟ್ರಿಬ್ಯೂಟರ್ಸ್ ಆಗಲಿ ನಾವು ತಗೊಳ್ಳಲ್ಲ ಅಂದರೆ ಮುಗ್ದೇ ಹೋಯ್ತು. ತುಂಬ ಸಿಂಪಲ್ ವಿಷಯ. ಅದನ್ನ ಹೋಗಿ ನಾವು ಬೇರೆ ಬೇರೆ ಏನಿದು ಮಾಡ್ಕೊಂಡು ಅವ್ರನ್ನೇ ಮತ್ತೆ ಐಕಾನ್ ಮಾಡ್ತೀವಿ. ಯಾರು ತಪ್ಪಾಗಿದ್ದಾರೆ ಅವ್ರ ಬಗ್ಗೆನೇ ನಾವು ಪ್ರಮೋಷನ್ ಕೊಟ್ಕೊಂಡು ಮತ್ತೆ ನಾವು ಮೀಡಿಯಾದಲ್ಲಿ ಅದನ್ನೇ ಮಾತಾಡ್ಕೊಂಡು ಅದನ್ನೇ ತಮ್ಮನೇಲಿ ಹಾಕ್ಕೊಂಡು ಅವ್ರು ಐಕಾನ್ ಆಗ್ತಾರೆ ಹೊರತು ಸಮಸ್ಯೆ ಯಾವುದು ಬಗೆಹರಿತಲ್ಲ. ಇಲ್ಲಿ ಸಮಸ್ಯೆ ಬಗೆಹರಿಬೇಕಂದ್ರೆ ಸಿಂಪಲ್ ವಿಚಾರ. ಎಕ್ಸಿಬಿಟರ್ಸ್ನ ಯಾರು ಅಸೋಸಿಯೇಷನ್ ಲೀಡರ್ ಇದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಲೀಡರ್ ಯಾರಿದ್ದಾರೆ ಅವ್ರನ್ನ ಕರೆದು ಮಾತಾಡಬೇಕು. ಅವ್ರು ಯಾರು ತಗೊಳ್ಳಲ್ಲ ಅಂದರೆ ಮುಗಿದೋಯ್ತಲ್ವ. ಈಗ ಬೇರೆ ರಾಜ್ಯಗಳಲ್ಲೂ ಸಹ ನಮ್ಮ ಸಿನಿಮಾಗಳಾಗ್ತಾ ಇರೋದು ಅದೇ ವಿಚಾರನೇ. ಈ ಕನ್ನಡ ಸಿನಿಮಾನ ನಾವು ತಮಿಳ್ನಾಡಾಗಲಿ ಇನ್ನೊಂದು ರಾಜ್ಯಕ್ಕೆ ತೊಗೊಳೋದಾಗ ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ಗಳು ಯಾರು ತೊಗೊಳಲ್ಲ, ಎಕ್ಸಿಬಿಟರ್ಗಳು ಯಾರು ಎಕ್ಸಿಬಿಟ್ ಮಾಡಲ್ಲ, ಮುಗಿದೋಯ್ತಲ್ಲ. ಅಲ್ಲಿಗೆ ನಾವು ಕಾನೂನು ವಿರೋಧಿಸ್ದಂಗೂ ಅಲ್ಲ, ಅದನ್ನು ಇದು ಮಾಡ್ದಂಗೂ ಅಲ್ಲ, ಅದಕ್ಕೆ ಗೌರವ ಕೊಟ್ಟಂಗೂ. ಬಟ್ ಇಲ್ಲಿ ಬಿಸ್ನೆಸ್ ಅಂತ ಬಂದಾಗ ಪ್ಯೂರ್ಲಿ ಸಿನಿಮಾಗಳನ್ನ ತಗೊಳ್ಳೋದು ಬಿಡೋದು ಅವ್ರವ್ರು ಇಷ್ಟ ಆಗಿರುತ್ತೆ, ನೋಡೋದು ಬಿಡೋದು ಜನಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಇಲ್ಲಿ ಕಾನೂನು ಅನ್ನೋದು ಯಾವುದೇ ರೀತಿ ಆಕ್ಷೇಪಣೆ ಒಳಪಡಿಸಲ್ಲ. ಕಾನೂನು ಹೇಳೋದೇನೆಂದರೆ ಜನಗಳು ಇಷ್ಟಪಟ್ಟರೆ ಅಲ್ಲಿರೋ ಡಿಸ್ಟ್ರಿಬ್ಯೂಟರ್ಸ್ ತೊಗೊಂಡ್ರೆ ನೀವು ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ. ಸೊ ಸಿಂಪಲ್ ವಿಷಯ ಅಲ್ವಾ. ಸೊ ಸದಾಕಾಲ ವಾಣಿಜ್ಯ ಮಂಡಳಿ ಮಾಡಬೇಕಾಗಿರೋದು ಇಷ್ಟನ್ನೇ, ಎಕ್ಸಿಬಿಟರ್ನ ಡಿಸ್ಟ್ರಿಬ್ಯೂಟರ್ನ ಕರೀರಿ, ಕೂತ್ಕೊಂಡು ಮಾತಾಡಿಸಿ ಈ ಥರ ತಪ್ಪಾಗಿದೆ, ನೀವೇನು ಹೇಳ್ತೀರೋ ತೊಗೋಬಾರ್ದು ಅಂತ ಹೇಳಿದ್ರೆ ಮುಗಿದೋಯ್ತು. ಸೊ ಅದನ್ನು ಮಾಡಲಿ ಅಂತ ನನ್ನ ಒಂದು ಅಭಿಲಾಷೆ. ಸರ್, ಇನ್ನೊಂದು ಏನಂತಂದರೆ ಎಲ್ಲೋ ಒಂದು ಕಡೆ ಇತ್ತೀಚೆಗೆ ಏನಂತಂದರೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಿಲ್ಲ ಅನ್ನೋವಂಥದ್ದು ಒಂದು ಕಡೆ. ಆ ಒಂದು ಸಿನಿಮಾಗಳೆಲ್ಲ ರೆಡಿ ಮಾಡ್ತಾರೆ, ರಿಲೀಸ್ ಟೈಮಲ್ಲಿ ಯಾವುದೋ ಒಂದು ಕಿರಿಕ್ ಮಾಡ್ಕೊಂಡು ಈ ಥರ ಪ್ರಮೋಷನ್ ಗಿಮಿಕ್ಗಳೆಲ್ಲ ಮಾಡಿಕೊಂಡು ಕನ್ನಡ ಭಾಷೆ ಬಗ್ಗೆ ಆಗಿರ್ಬೋದು, ನೆಲದ ಬಗ್ಗೆ ಆಗಿರ್ಬೋದು ಮಾತಾಡುವಂಥದ್ದು. ಅಂದರೆ ಬೆಳೆಯೋ ತನಕ ಕನ್ನಡ ಬೇಕು, ಬೆಳೆದ ಮೇಲೆ ಕನ್ನಡ ಬೇಡ ಅನ್ನೋವಂಥ ವಾದ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನು ಯಾರು ಅದ್ರ ಬಗ್ಗೆ ಕನ್ನಡದ ಬಗ್ಗೆ ತುಂಬ ಕೀಳು ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅವರೇ ಯೋಚನೆ ಮಾಡಬೇಕು ಸರ್. ಹತ್ತಿರೋ ಎಣ್ಣಿನ ನಾವು ಯಾವತ್ತೂ ಒದಿಬಾರ್ದು, ಯಾಕಂದರೆ ಇಲ್ಲಿಂದ ನಾವು ಹೋಗಿರ್ತೀವಿ. ಸೊ ಕನ್ನಡ ಅನ್ನೋದು ಯಾವತ್ತು ನಮ್ಮ ಬೇರು ಇಲ್ಲೇ ಇರಬೇಕು. ಕಾಂಡ ಬೇಕಾದ್ರೆ ಬೇರೆ ಕಡೆ ವಿಶಾಲವಾಗಿ ಬೆಳ್ಕೊಳ್ಳಿ, ಅದರಲ್ಲೇನು ತೊಂದರೆ ಇಲ್ಲ. ಆದರೆ ಬೇರು ಅನ್ನೋದು ನಮ್ಮ ಕನ್ನಡದಲ್ಲೇ ಇರಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ.